ನಮಸ್ಕಾರ ಸ್ನೇಹಿತರೆ, ನವಿಲುಗೆರೆ ಟಾಕೀಸ್ ಕಡೆಯಿಂದ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿ ಭಾನುವಾರ ನಮ್ಮ ವಿಡಿಯೋಗಳಿಗೆ ಸಂಬಂಧಿಸಿದ 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸ್ನೇಹಿತರೆ. ಸರಿಯಾದ ಉತ್ತರ ಕಮೆಂಟ್ ಮಾಡಿದಲ್ಲಿ ಒಂದು ಪ್ರಶ್ನೆಗೆ 20 ರೂಪಾಯಿಯಂತೆ ಒಟ್ಟು 5 ಪ್ರಶ್ನೆಗಳಿಗೆ 100 ರೂಪಾಯಿಗಳನ್ನು ನೀಡಲಾಗುತ್ತೆ. ಉತ್ತರ ಕಮೆಂಟ್ ಮಾಡುವುದಕ್ಕೆ 1 ಗಂಟೆಗಳ ಕಾಲಾವಕಾಶ ನೀಡಲಾಗಿರುತ್ತೆ. ಸರಿಯಾದ ಉತ್ತರ ಜೊತೆ ಫೋನ್ಪೇ ನಂಬರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಧರ್ಮಪುರ ಅನ್ನೋ ಒಂದು ಹಳ್ಳಿಲಿ 50 ವರ್ಷದ ಮನೆ ಹೊಂದಿದೆ. ರಾತ್ರಿ ಆದರೆ ಸಾಕು ಆ ಮನೆಯಲ್ಲಿ ಅಲ್ಲಿನ ಜನರಿಗೆ ಯಾರೋ ಅತ್ತಾಗೆ ಶಬ್ದ ಬರ್ತಾ ಇದೆ ಅಂತೆ. ಆ ಮನೆಗೆ ಯಾರೇ ವಾಸ ಮಾಡೋಕ್ಕಂತ ಬಂದರೂ ಯಾವುದೋ ಒಂದು ಕಾರಣದಿಂದ ಸತ್ತು ಹೋಗ್ತಾರಂತೆ. ಅದಕ್ಕೆ ಆ ಮನೆಯನ್ನು ಅಲ್ಲಿನ ಜನ ದೇವದ ಮನೆ ಅಂತ ಕರೀತಾ ಇದ್ದಾರೆ. ಇದರಿಂದ ಆ ಮನೆಯನ್ನು ಖರೀದಿ ಮಾಡೋಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಅದೇ ಊರಿನ ಒಬ್ಬ ಸ್ವಾಮೀಜಿ ಆ ಮನೆಯಲ್ಲಿ ಬರೀ ಒಂದಲ್ಲ ಹಲವಾರು ಆತ್ಮಗಳಿದ್ದಾವೆ ಅಂತ ಹೇಳಿದರೂ ಕೂಡ ರಂಗಪ್ಪ ಅನ್ನೋ ಒಬ್ಬ ವ್ಯಕ್ತಿ ಅತಿ ಕಡಿಮೆ ಬೆಲೆಗೆ ಆ ಮನೆಯನ್ನು ಖರೀದಿ ಮಾಡ್ತಾನೆ. ಯಾಕಂದರೆ ಆ ಮನೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ. ರಂಗಪ್ಪಗೆ ದೇವಭೂತಗಳ ಮೇಲೆ ನಂಬಿಕೆ ಅಷ್ಟಕ್ಕಷ್ಟೇ. ಆ ಮನೆ ಇರುವಂಥ ಜಾಗನ ಯಾರೋ ಪಡ್ಕೋಬೇಕು ಅಂತ ಈ ಥರ ಸುಳ್ಳು ಹೇಳಿದ್ದಾರೆ ಅಂತ ರಂಗಪ್ಪ ತಿಳ್ಕೊಂಡಿರ್ತಾನೆ. ಒಂದಿನ ರಂಗಪ್ಪ ತನ್ನ 12 ವರ್ಷದ ಮಗ ಆಕಾಶ್ ಜೊತೆ ಮನೆ ಎಲ್ಲ ವಸ್ತುಗಳನ್ನು ತಗೊಂಡು ಆ ಮನೆಗೆ ಶಿಫ್ಟ್ ಆಗ್ತಾನೆ. ಆ ಮನೆಗೆ ಬಂದಾಗ 2 ದಿನ ಯಾವ ಸಮಸ್ಯೆನೂ ಇರಲಿಲ್ಲ. ಆದರೆ ದಿನಗಳು ಕಳೀತಾ ರಂಗಪ್ಪಗೆ ವಿಚಿತ್ರ ಅನುಭವಗಳು ಆಗೋದಿಕ್ಕೆ ಶುರುವಾದವು. ಹೇಗೆ ಅಂದರೆ ನಿದ್ರೆಯಲ್ಲಿರುವಾಗ ಯಾರೋ ಹೊಡೆದು ಎದ್ದೇಳಿಸೋ ಹಾಗೆ, ಮತ್ತು ಮನೆಯ ಲೈಟ್ ಇದ್ದಕ್ಕಿದ್ದ ಹಾಗೆ ಸಿಡಿಯೋ ಥರ, ಈ ಥರ ಎಲ್ಲ ಆಗ್ತಾಯಿತ್ತು. ರಂಗಪ್ಪ ಮಾತ್ರ ಇದ್ರ ಬಗ್ಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಂಡಿರಲ್ಲ. ಹೀಗಿರುವಾಗ ಆಕಾಶ್ ಒಂದಿನ 4 ಗಂಟೆಗೆದ್ದು ಶಾಲೆಗಂತ ರೆಡಿ ಆಗ್ತಾ ಇರುವಾಗ ರಂಗಪ್ಪನ ಹತ್ರ ಓಡಿ ಬಂದು ವಾಶ್ರೂಮ್ನಲ್ಲಿ ರಕ್ತ ಚೆಲ್ಲಿದೆ ಮತ್ತು ಅದೇ ರೂಮ್ನ ಮೂಲೆಯಲ್ಲಿ ಯಾರೋ ಒಬ್ಬ ಮಹಿಳೆ ಕೂತಿದ್ದಾರೆ ಅಂತ ಹೇಳ್ತಾ ಇರುವಾಗ ಸಡನ್ನಾಗಿ ಮಾತು ನಿಲ್ಲಿಸಿ, ಅಪ್ಪ ಹಿಂದಕ್ಕೆ ತಿರುಗಿ ನೋಡು, ಆ ಮಹಿಳೆ ನಿನ್ನಿಂದೆ ನಿಂತಿದ್ದಾರೆ ಅಂತ ಹೇಳಿ ತಟ್ಟನೆ ಚೀರ್ತಾನೆ. ಮಗನ ಮಾತು ಕೇಳಿ ಹಿಂದಕ್ಕೆ ತಿರುಗಿ ನೋಡಿದ ರಂಗಪ್ಪಗೆ ಏನೂ ಕಾಣಿಸಲ್ಲ. ಸರಿ, ಮಗನಿಗೆ ಹುಷಾರಿಲ್ಲ ಅನಿಸುತ್ತೆ, ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಮತ್ತೆ ಮಲಗಿಸಿ ರೂಮಿಂದ ಆಚೆ ಬರ್ತಾನೆ. ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದು 1 ವಾರ ಆದರೂ ಕೂಡ ಆಕಾಶ್ಗೆ ಹುಷಾರಾಗಿರಲ್ಲ. ಮತ್ತೆ ಒಂದಿನ ರಾತ್ರಿ ಆಕಾಶ್ ಅವನ ರೂಮ್ನಲ್ಲಿ ಅದೇ ಮಹಿಳೆನ ನೋಡಿ ಜೋರಾಗಿ ಕಿರಿಸ್ತಾನೆ. ರಂಗಪ್ಪ ಏನಾಯಿತು ಅಂತ ಮಗನ ಹತ್ರ ಓಡಿ ಬರ್ತಿರುವಾಗ ಮನೆಯ ಲೈಟ್ ಇದ್ದಕ್ಕಿದ್ದಾಗೆ ಆಫ್ ಆಗುತ್ತೆ. ಸಡನ್ನಾಗಿ ಮನೆಯೆಲ್ಲ ಕತ್ತಲಾಗಿದ್ದರಿಂದ ರಂಗಪ್ಪನ ಕಾಲು ಮೆಟ್ಟಿಲ ಕೆಳಗೆ ಸಿಕ್ಕಾಕೊಂಡ್ಬಿಡುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕಾಲು ಹೊರಗೆ ಬರ್ತಾ ಇಲ್ಲ. ಮಗ ಬೇರೆ ರೂಮಲ್ಲಿ ಚೀರ್ತಾ ಇದ್ದಾನೆ. ನಂತರ ಆಗೋ ಹೀಗೋ ಮಾಡಿ ರಂಗಪ್ಪ ಕತ್ಲಲ್ಲೇ ಮೊಬೈಲ್ ಟಾರ್ಚ್ ಹಿಡಿದು ಕಾಲು ಬಿಡಿಸ್ಕೊಂಡು ಮಗನ ಹತ್ರ ಓಡಿ ಬರ್ತಾನೆ. ರೂಮಿಗೆ ಬಂದ ಕೂಡಲೇ ಮಗನನ್ನು ಕರ್ಕೊಂಡು ಮನೆಯಿಂದ ಹೊರಗೆ ಓಡಿ ಹೋಗ್ತಾನೆ. ಹಾಗೆ ಬರ್ತಾ ಇರುವಾಗ ಮನೆಯ ಹಾಲ್ನಲ್ಲಿ ಆ ಮಹಿಳೆ ಕೂತು ಕೆಮ್ತಾ ಇರೋದು ರಂಗಪ್ಪನಿಗೆ ಕಾಣಿಸುತ್ತೆ. ಕತ್ಲಲ್ಲಿ ಕೂತಿರೋ ಆ ಮಹಿಳೆನ ಮೊಬೈಲ್ ಟಾರ್ಚ್ ಬೆಳಕಿನಿಂದ ನೋಡಿ ರಂಗಪ್ಪನಿಗೆ ಒಂದು ಕ್ಷಣ ಅವನ ಸಾವನ್ನು ಅವನೇ ನೋಡಿದಾಗ ಆಗ್ತಾ ಇರುತ್ತೆ. ಕೂಡಲೇ ಮಗನ ಜೊತೆ ಅಲ್ಲಿಂದ ಬೇಗ ಹೊರಗೆ ಬರ್ತಾನೆ. ಆ ಊರಿನ ಜನರ ಸಹಾಯ ತಗೊಂಡು ಅವತ್ತು ರಾತ್ರಿನೇ ಆ ಮನೆ ಬಿಟ್ಟು ಮತ್ತೆ ಹಿಂದೆ ವಾಸವಾಗಿದ್ದ ಮನೆಗೆ ಹೊರಟು ಹೋಗ್ತಾನೆ. ಸದ್ಯ ಆ ಮನೆ ಬಿಟ್ಟು ಹೊರಗೆ ಬಂದರು ಅಂತ ನಾವು ತಿಳ್ಕೊತೀವಿ. ಆದರೆ ಸ್ನೇಹಿತರೆ, ನಿಜವಾದ ಸಮಸ್ಯೆ ಶುರುವಾಗಿದ್ದು ಇಲ್ಲಿಂದಾನೆ. ರಂಗಪ್ಪ ಮಗನ ಜೊತೆ ಮನೆ ಬಿಟ್ಟು ಬಂದರೂ ಕೂಡ ಮಗನ ಆರೋಗ್ಯ ಹುಷಾರಾಗಿಲ್ಲ. ಮಗನ ಆರೋಗ್ಯ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತೆ. ಒಂದಿನ ರಾತ್ರಿ ಆಕಾಶ್ ಮನೆಯಲ್ಲಿ ಇದ್ದ ವಸ್ತುಗಳನ್ನು ಎತ್ತಿ ಬಿಸಾಡ್ತಾ ಕೈಗೆ ಸಿಕ್ಕ ಚಾಕುವಿನಿಂದ ರಂಗಪ್ಪಗೆ ಚುಚ್ಚಲು ಬರ್ತಾನೆ. ಆದರೆ ರಂಗಪ್ಪನ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಹೊಟ್ಟೆಗೆ ಚುಚ್ಚೋಕಂತ ಬಂದ ಚಾಕು ಕೈಗೆ ತಗುಲಿ ತುಂಬ ರಕ್ತ ಬರುತ್ತೆ. ಬೆಳಿಗ್ಗೆ ಸ್ವಾಮೀಜಿಯಿಂದ ಗೊತ್ತಾಗುತ್ತೆ ಆಕಾಶ್ ಮೈಯಲ್ಲಿ ಆ ಮಹಿಳೆ ಸೇರ್ಕೊಂಡಿದೆ ಅಂತ. ಆ ಮನೆಯಲ್ಲಿ ಸತ್ತು ಹೋಗಿದ್ದ ಆ ಮಹಿಳೆಗೆ ಬ್ಲಡ್ ಕ್ಯಾನ್ಸರ್ ಇರುತ್ತೆ. ಅದಕ್ಕೆ ಮನೆಯ ಎಲ್ಲಂದರಲ್ಲಿ ರಕ್ತದ ವಾಂತಿ ಮಾಡ್ಕೋತಿದ್ಲು ಅಂತ. ಸೊ ಇವಾಗ ಆಕಾಶ್ಗೆ ಇದೇ ಸಮಸ್ಯೆ ಶುರುವಾಗಿರೋದು. ರಂಗಪ್ಪ ಹಲವಾರು ದೇವ್ರ ಹತ್ರ ಕರ್ಕೊಂಡು ಹೋಗ್ತಾನೆ. ಹೋಮ ಪೂಜೆಗಳನ್ನು ಮಾಡಿಸ್ತಾನೆ.
ಆದರೆ ಏನು ಪರಿಹಾರ ಸಿಗದೆ ಒಂದಿನ ಆಕಾಶ್ ಸಾವಿಗೀಡಾಗ್ತಾನೆ. ನಂತರ ರಂಗಪ್ಪ ಕೂಡ ಅತಿಯಾಗಿ ಪ್ರೀತಿಸೋ ಮಗ ದೂರ ಆಗಿದ್ರಿಂದ ಅದೇ ಚಿಂತೆಯಲ್ಲಿ ಕೊರಗ್ತಾ ಹುಚ್ಚ ಆಗಿ ಒಂದಿನ ತನ್ನಷ್ಟಕ್ಕೆ ತಾನೇ ಮನೆಯ ಮುಂದಿರೋ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾನೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರು, ಕಮೆಂಟ್ ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.